ಹಾಯ್ ಆಲ್, ಇದು ಸಂಡೇ ವ್ಲಾಗ್. ನಾವಿವತ್ತು ಬೆಳಗ್ಗೆ ಎದ್ದು ಬಾಗಿಲು ತೊಳೆದು ರಂಗೋಲಿ ಹಾಕ್ತೆ. ಹಾಗೆ ನೀರು ಬರ್ತಾ ಇತ್ತು ಅಂತ ನಮ್ಮ ಬೈಕ್ನು ವಾಶ್ ಮಾಡ್ಕೊಂಡ್ವಿ, ಮಣ್ಣಾಗಿತ್ತು ಅಂತ. ಮನೆ ಹತ್ರ ನಮ್ಮ ಆ್ಯನ್ಸಿಸ್ಟರ್ ಎಲ್ಲ ಬಂದಿದ್ರು, ಸೊ ಅವರಿಗೆ ಬಾಳೆಹಣ್ಣೆಲ್ಲ ಕೊಟ್ಟು ಅವ್ರನ್ನ ನೋಡ್ತಾ ಇದ್ದೆ. ಈವ್ನಿಂಗ್ ಆಗಿತ್ತು, ನಾವು ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡೋದು. ಸೊ ಸ್ವಲ್ಪ ಬೇಜಾರಾಗ್ತಿತ್ತು, ಟೈಮ್ ಪಾಸ್ ಆಗ್ತಾ ಇರಲಿಲ್ಲ. ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಎಲ್ಲರೂ ರೆಡಿ ಆದ್ವಿ. ನನ್ನ ತಮ್ಮ ಹಾಗೆ ಕಾರ್ ತೊಗೊಂಡು ಬಂದ. ಕಾರಲ್ಲಿ ಜಾಗ ಇರಲಿಲ್ಲ, ಸೊ ಅದಕ್ಕಾಗಿ ನಾನು ನನ್ನ ಹಸ್ಬೆಂಡ್ ಕಾಲ್ ಮೇಲೆ ಕೂತ್ಕೊಂಡು ಹೋದ್ವಿ. ಹೋಗ್ತಾ ನಮ್ಮ ಊರ ಕೆರೆಯಲ್ಲಿ ಫುಲ್ ಲೋಟಸ್ ಬಿಟ್ಟಿತ್ತು, ಅದನ್ನು ನೋಡ್ಕೊಂಡು ಹೋದ್ವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೊತ್ತಾ? ಇದು ಫುಲ್ ಫೇಮಸ್ ಪ್ಲೇಸು. ಇಯರ್ಲಿ ಒನ್ಸ್ ನಾವಿಲ್ಲಿ ಹೋಗಿಲ್ಲ ಅಂತ ಅಂದರೆ ನಮ್ಮ ಜೀವನ ಪಾವನನೇ ಆಗಲ್ಲ ಅಂತ ಅಂದ್ಕೊಳ್ಳಿ. ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ವಿ. ಹಾಗೆ ಅಲ್ಲಿ ಇಳಿದು ಸ್ವಲ್ಪ ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಮತ್ತು ಅಲ್ಲಿಂದ ಹೊರಟ್ವಿ. ಇನ್ನು ಸ್ವಲ್ಪ ದೂರ ಹೋದರೆ ನಾವೇನು ಡೆಸ್ಟಿನೇಷನ್ಗೆ ಹೋಗ್ತೀವಿ ಆ ವ್ಯೂ ಸಿಗುತ್ತೆ. ಅದು ಯಾವುದಂದರೆ ಜೋಗ್ ಫಾಲ್ಸ್. ನಮ್ಮ ಮಲೆನಾಡು ಜನಗಳಿಗೆ ಜೋಗ್ ಫಾಲ್ಸ್ ಅಂದರೆ ಒಂಥರ ಎಮೋಷನ್ನು. ಫಾಲ್ಸ್ ನೋಡಿದರೆ ಅದೇನೋ ಒಂಥರ ಖುಷಿ, ಲೈಫಲ್ಲಿ ಏನೋ ಸಾಧನೆ ಮಾಡಿರೋ ಥರ. ನಾವು ಇಯರ್ಲಿ ಒನ್ಸ್ ನಾವು ಹೋಗಿಲ್ಲ ಅಂತಂದರೆ ನಮಗೇನೋ ಒಂಥರ ಸಮಾಧಾನನೇ ಆಗಲ್ಲ. ಇವಾಗಿನ್ನೂ ಮಳೆ ಸ್ಟಾರ್ಟ್ ಆಗಿದೆ ಅಲ್ವಾ, ಸೊ ಅದಕ್ಕೆ ಅಷ್ಟೊಂದು ನೀರು ಇರಲಿಲ್ಲ. ಸೊ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಬಂದರೆ ನೀರಿನ ಜಾಸ್ತಿ ಇರುತ್ತೆ ಮತ್ತು ಫುಲ್ ಫಾಗ್ ತುಂಬಿರುತ್ತೆ. ಅಂದರೆ ಫಾಲ್ಸೇ ಕಾಣಿಸಲ್ಲ ನಮಗೆ, ಆ ಥರ ಚೆನ್ನಾಗಿರುತ್ತೆ ನೋಡೋಕ್ಕೆ ವ್ಯೂನು. ಫಾಲ್ಸ್ ಎಲ್ಲ ನೋಡಿಕೊಂಡು ಹಾಗೆ ಏನಾದರೂ ತಿನ್ನೋಣ ಅಂತ ಹೋದ್ವಿ. ಅಲ್ಲಿ ಚುರುಮುರಿ ಮತ್ತು ಬ್ರೆಡ್ ಆಮ್ಲೆಟ್ ಎಲ್ಲ ಇತ್ತು. ಅದನ್ನು ತಿನ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಅಲ್ಲಿಂದ ರಿಟರ್ನ್ ಹೊರಟ್ವಿ. ಹಾಗೆ ಮನೆಗೆ ಬಂದ್ವಿ. ನಮ್ಮಪ್ಪ ಶೇಂಗಾ ತಂದಿದ್ರು, ಅದನ್ನು ಬೇಯಿಸ್ಕೊಂಡು ತಿಂತಾ ಕೂತ್ವಿ. ನಮ್ಮ ಜಿಮ್ಮಿಗೆ ಇದು ಫೇವ್ರೆಟು. ನಮ್ಮ ಜಿಮ್ಮಿ ಇದನ್ನ ಎಷ್ಟು ಚೆನ್ನಾಗಿ ಬಿಡಿಸ್ಕೊಂಡು ತಿಂತಾನೆ ಅಂತ ಅಂದರೆ ನಾವು ಬಿಡಿಸ್ಕೊಡೋದೇ ಬೇಡ. ಅವನಿಗೆ ಇಡೀ ಶೇಂಗಾ ಕೊಟ್ಟರೆ ಅವ್ನು ನೀಟಾಗಿ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಅದರೊಳಗಡೆ ಇರೋ ಕಾಳು ಮಾತ್ರ ತಿಂದು ಈ ಸಿಪ್ಪೆನ ಲಾಸ್ಟಲ್ಲಿ ಈ ಥರ ಬಿಟ್ಟಿರ್ತಾನೆ. ಅವ್ನ ಫೇವ್ರೆಟ್ ಇದು ಶೇಂಗಾ ಮತ್ತು ಬೇಯಿಸಿರೋ ಜೋಳ. ಸೊ ಇದೆರಡನ್ನೂ ನೀಟಾಗಿ ತಿಂದು ಖಾಲಿ ಮಾಡ್ತಾನೆ ನಮ್ಮ ಜಿಮ್ಮಿ.